ನೀವು ಕನ್ನಡ ಅಂದ್ರೆ ನಿಮ್ಗೆ ಏನಾದ್ರು ಯಾವುದೇ ನಟಿಯರ ಮೇಲೆ ಶೋಷಣೆ ದೌರ್ಜನ್ಯ ಆದ್ರೆ ಅವ್ರಿಗೆ ಏನೇ ತರದ ಸಮಸ್ಯೆಗಳಿದ್ರೆ ನೀವು ಯಾಕೆ ಅಂದ್ರೆ ಫೈರ್ ಕಮಿಟಿನವ್ರು ಯಾಕೆ ಡೈರೆಕ್ಟ್ ಆಗಿ ಹೋಗಿ ಸಿಎಂ ಅವ್ರನ್ನ ಮೀಟ್ ಮಾಡಿದ್ರಿ? ಫಸ್ಟ್ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳಿದ್ದಿದ್ರೆ ನಮ್ಮನ್ನ ಬಂದು ಚೇಂಬರ್ನವ್ರನ್ನ ಸಂಪರ್ಕಿಸಿ ಇಲ್ಲಿ ಏನೇನ್ ಆಗ್ತಿದೆ ಅಂತ ಡಿಸ್ಕಷನ್ ಮಾಡಿ ನೀವು ಸಿಎಂ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು. ಮೊದಲೇ ಅವರಲ್ಲಿ ಹೋಗಿದ್ದು ಸರಿಯಲ್ಲ ಅನ್ನೋಂಥದ್ದು ವಾಣಿಜ್ಯ ಮಂಡಳಿಯ ಒಂದು ಅಧ್ಯಕ್ಷರು ಹೇಳಿದಂತ ಮಾತು ಮತ್ತೆ ಕೆಲ ಪದಾಧಿಕಾರಿಗಳು ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಇಟ್ಸ್ ಓಕೆ ಮ್ಯಾಮ್, ಅವರೇ ವಾಣಿಜ್ಯ ಮಂಡಳಿ ಅವರು ನಮ್ಮ ಸುರೇಶ್ ಸರೇ ಹೇಳಿದ್ರು, ಅವ್ರು ಮಾಡಿದ್ರಲ್ಲಿ ತಪ್ಪಿಲ್ಲ, ಅವ್ರ ಇಷ್ಟ, ಅದು ಅವ್ರಿಗೆ ಸಿ ಎಂ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕಂದ್ರೆ ಅದು ಅವ್ರ ಇಷ್ಟ ಅಂತ ಹೇಳಿ ಅದೇ ನಾನು ಹೇಳಿದ್ದು. ಇಟ್ಸ್ ಡೆಮೋಕ್ರಸಿ. ಸೊ ನಾವು ಇಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಬಿಕಾಸ್ ಹಿಂದೆ ಕೂಡ ಕೆಲವು ಎಕ್ಸ್ಪೀರಿಯನ್ಸಸ್ ಈ ಥರ ಆಗಿದಾಗ ಅಲ್ಲಲ್ಲಿಗೆ ಕಾಂಪ್ರಮೈಸ್ ಆಗೋಗಿದೆ. ಸೊ ನಾನು ಹೇಳೋದು ನಮಗೆ ಸೊಲ್ಯೂಷನ್ ಅಲ್ಲ ಇದ್ರೆ ನನಗೇನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಕೊಡಿ ಅನ್ನೋದು ಮಾತ್ರ ಅಲ್ಲ, ಮುಂದೆ ಹೀಗಾಗಬಾರ್ದು ಅನ್ನೋದು, ಅನ್ಪ್ರೊಫೆಷನಲ್ ಬಿಹೇವಿಯರ್ಸೇ ಆಗಬಾರ್ದು ಅನ್ನೋದನ್ನ ನಾವು ಹೇಳ್ತಾ ಇರೋದು. ಫೈರ್ ಕಮಿಟಿಲಿ ನೀವು ಇಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇರೋದು, ಆ ಕಮಿಟಿಗೆ ಯಾರಾದರೂ ಬಂದು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ನಟಿ ಇರಲಿ, ಮೇಕಪ್ ಆರ್ಟಿಸ್ಟ್ ಇರಲಿ, ಕಾಸ್ಟ್ಯೂಮ್ ಅವ್ರು ಇರಲಿ, ಯಾರಾದರೂ ಬಂದು ನಮ್ಗೆ ಈ ಥರದ್ದು ದಬ್ಬಾಳಿಕೆ ಆಗ್ತಿದೆ ಅಂದರೆ ಫೀಲ್ಡಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ನಮ್ಗೆ ಈ ಥರದ್ದೆಲ್ಲ ನಡೀತಾ ಇದೆ ಶೋಷಣೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ದಾರೆ. ಐ ಥಿಂಕ್ ಚೇತನ್ ಅವ್ರ ಹತ್ರ ಮತ್ತೆ ಕವಿತಾ ಮ್ಯಾಮ್ ಹತ್ರ ಅದ್ರ ಬಗ್ಗೆ ತುಂಬ ಹೌದು. ಅದನ್ನ ಮಹಿಳಾ ನಿಯೋಗಕ್ಕೆ ಅಂದ್ರೆ ಇವಾಗ ಅವ್ರು ಹೇಳಿದ್ರು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು, ನಮ್ದೇ ಒಂದು ತಂಡ ಕಟ್ಕೊಂಡು ಸರ್ವೆ ಮಾಡ್ತೀವಿ ಅಂತ. ಆ ಟೈಮಲ್ಲಿ ಇದನ್ನ ಅವರಿಗೆ ಅವ್ರ ಅಂಡರ್ ಕೊಡುವಂತ ಕೆಲಸಗಳಾಗುತ್ತೆ ಅಥವಾ? ಐ ಥಿಂಕ್ ಸೊ. ಅಂಡ್ ಆಲ್ಸೋ ನಾವು ಫೈರ್ ಇಂದ ನಾವೊಂದು ಹೆಲ್ಪ್ ಲೈನ್ ನಂಬರ್ ಮಾಡಬೇಕು ಅಂತ ಇದ್ದೀವಿ. ಬಿಕಾಸ್ ಟಿಲ್ ನಾವು ಬರೀ ಇಮೇಲ್ಸ್ ಇತ್ತು, ವೆಬ್ಸೈಟ್ ಇತ್ತು ಅಷ್ಟೇ. ಸೊ ಇವಾಗ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಹೇಳೋದು ಎಸ್, ಇದು ಫೈರ್ ಇಂದ ಆಗಿರೋದು, ಇಲ್ಲಿವರೆಗೂ ನಾವು ಬಂದಿರೋದು, ನಾವು ಸಿ ಎಂ ಹತ್ರ ಹೋಗಿರೋದಕ್ಕೆ ಅದು ಇಲ್ಲಿ ತನಕ ರೀಚ್ ಆಗಿದೆ. ಇಟ್ಸ್ ವಂಡರ್ಫುಲ್. ಬಟ್ ಆಲ್ಸೋ ಸೆಕ್ಷುವಲ್ ಹರಾಸ್ಮೆಂಟ್ನ ಅಪೋಸ್ ಮಾಡುವಂಥದ್ದು ಏನೂ ಇಲ್ಲ, ಯಾರು ಹೆದರ್ಕೊಬೇಕಾಗಿಲ್ಲ ಅದಕ್ಕೆ. ಬಿಕಾಸ್ ಅದು ಪರ್ಸ್ನಲ್, ಇವ್ರು ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅವ್ರು ತೇಜೋವಧೆ ಮಾಡೋಕ್ಕೆ ನಾವು ಮಾಡ್ತಾನೆ ಇಲ್ಲ. ಮುಂದೆ ಆಗಬಾರ್ದು ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು. ಸೊ ಆ್ಯಕ್ಚುಲಿ ಉದ್ಯಮ ಆಗಲಿ ಇದು ಅಂತ ಅದನ್ನೇ ನಾವು ಹೇಳ್ತಾ ಇರೋದು. ಪ್ರೊಡ್ಯೂಸರ್ಸ್ ಏನು ಹೇಳ್ತಾ ಇದ್ದಾರೆ, ನಾವೂ ಅದನ್ನೇ ಹೇಳ್ತಾ ಇರೋದು. ಉದ್ಯಮ ಅಂತ ರೆಕಗ್ನೈಸ್ ಮಾಡಿ, ಇದು ಒಂದು ಸ್ಟ್ರಕ್ಚರ್ ಸಿಗುತ್ತೆ ನಮ್ಮ ಇಂಡಸ್ಟ್ರಿಗೆ ಅಂತ. ಹೆಣ್ಮಕ್ಳು ಈ ತರ ಬಂದು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬರೀ ಗಂಡ್ಮಕ್ಳನ್ನೇ ಹಾಕೊಂಡು ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ, ಹೆಣ್ಮಕ್ಳದ ಅವಶ್ಯಕತೆನೇ ಇರಲ್ಲ. ಸೊ ನೀವೀಗ ಒಂದು ಟಚ್ ಮಾಡಿದ್ರೆ ಬ್ಯಾಡ್ ಟಚ್ ಅನ್ನೋದಾದ್ರೆ ಅಥವಾ ಏನೋ ಒಂದು ಎಲ್ಲಾನು ನಿಮಗೆ ರಾಯಲ್ ಆಗಿ ಕೊಡೋಕ್ಕಾಗಲ್ಲ ಫೀಲ್ಡಲ್ಲಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿರ್ತೀವಿ ಫೆಸಿಲಿಟೀಸ್ ಅಂತ. ಕೊಡಬೇಡಿ, ವಲ್ಗರ್ ಆಗೂ ಕೊಡಬೇಡಿ. ದಾಟ್ಸ್ ವಾಟ್ ಐಮ್ ಸೇಯಿಂಗ್. ಇದು ಏನಂತಂದ್ರೆ ಈಗ ಮನೇಲೂ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ಅಮ್ಮ ಅಂಕಲ್ ನನ್ನ ಕೆಡ್ದಾಗ ಮುಟ್ಟಿದ್ರು ಅಂದ್ರೆ ಮಗಳನ್ನೇ ಬೈತೀವಿ ನಾವು, ಅವ್ರನ್ನ ಅಂಕಲು ಹಾಗೆಲ್ಲ ಹೇಳ್ಬೇಡ ಅಂತ. ಈ ಥರ ಎಲ್ಲಿವರೆಗೂ ನಡೆಯುತ್ತೆ? ಸೊ ಎಕ್ಸ್ಪ್ಲಾಯ್ಟೇಷನ್ ಮನೆಯಿಂದ ಹಿಡಿದು ನಮ್ಮ ಗ್ರೇವ್ ತನಕ ಆಗ್ತಾನೆ ಇರುತ್ತೆ. ಸೊ ಹೀಯಾಳಿಸೋದು, ಮಾಕ್ ಮಾಡೋದು, ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಥ್ರೆಟನ್ ಮಾಡೋದು ಎಲ್ಲ ಇದ್ದಿದ್ದೆ. ಇಟ್ಸ್ ಕಾಮನ್. ಯಾರಾದರೂ ನಮ್ಗೆ ಹಿಂಗೆ ಆಗ್ತಿದೆ ಅಂದರೆ ಇಲ್ಲ ಇಲ್ಲ ಅಂತ. ಬಿಕಾಸ್ ಇಟ್ಸ್ ಅ ಪವರ್ ಥಿಂಗ್, ಇಟ್ಸ್ ಅ ಪೇಟ್ರಿಯಾರ್ಕಲ್ ಥಾಟ್. ಸೊ ಅದಕ್ಕೆ ನಾವು ಅದ್ರ ಮೇಲೆ ನಮ್ಮ ಎನರ್ಜಿನ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನನಗೆ ಇವಾಗ ಭಯ ಅಂತ ಇಲ್ಲ. ಬಿಕಾಸ್ ಐ ಡೋಂಟ್ ಥಿಂಕ್ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನನಗೆ ಯಾರು ಪರ್ಸ್ನಲ್ ಹೆಸರುಗಳು ಅಥವಾ ಅವ್ರನ್ನ ನಾನು ಹೇಗಾದರೂ ಮಾಡಿ ಏನೋ ಮಾಡಬೇಕು ಆ ಥರ ಅಜೆಂಡಾ ಇಲ್ಲ ನನಗೆ. ಅಥವಾ ನನಗೆ ಯಾವುದೇ ಪೊಲಿಟಿಕಲ್ ಅಜೆಂಡಾಸ್ ಇಲ್ಲ, ಏನೂ ಇಲ್ಲ. ಐ ಆಮ್ ಜೆನ್ಯೂನ್ಲಿ ಫೈಟಿಂಗ್ ಫಾರ್ ಸಮಥಿಂಗ್. ಸೊ ಶ್ರೀ ವೆಂಕಟೇಶ್ ಅವರು ಹೇಳ್ತಿದ್ರು, ಈ ಥರ ಎಲ್ಲ ಬಂದು ಅಂದರೆ ನಿರ್ಮಾಪಕರು ಅನ್ನದಾತರು ಅಂತಾರೆ. ಸೊ ಅವಕಾಶಗಳನ್ನ ಕೊಡ್ತೀವಿ, ಯಾವ ಥರದ್ದೇನು ಸಮಸ್ಯೆಗಳು ನಮ್ಮ ಚಿತ್ರೋದ್ಯಮದಲ್ಲಿಲ್ಲ. ಬಟ್ ಎಲ್ಲ ಗಂಡಸರು ಹೇಳ್ತಾರೆ ನಾವೇನು ಆ ಥರ ಮಾಡೇ. ನೀವು ನಂಬ್ತಿರೋ ಬಿಡ್ತಿರೋ, ದಿಸ್ ಇಸ್ ಆಫ್ ದ ಥಿಂಗ್. ಅಂದರೆ ನಾನು ಹೇಳೋದು ಅಂದರೆ ಫಿಲ್ಮ್ ವಿಷಯ ಬಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಒಂದು ಮೇಲ್ ಫ್ರೆಂಡ್ಗೆ ನಾನು ಒಂದ್ಸಲ ಹೇಳಿದ್ದೆ, ನನಗೆ ಸಾಯಂಕಾಲ ಹೊತ್ತು ಆ ಪಾರ್ಕ್ ಹತ್ರ ಹೋಗೋಕ್ಕೆ, ನಮ್ಮ ಮನೆ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ. ಬಿಕಾಸ್ ಅಲ್ಲೊಬ್ಬರು ಪ್ಯಾಂಟ್ ಎಲ್ಲ ಇದು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಅಂತ. ಅವ್ನು ನಂಬಲೇ ಇಲ್ಲ, ಯಾರೂ ಹಿಂಗೆ ಮಾಡೋದೇ ಇಲ್ಲ ಅಂತಂದ. ಅದೇ ನೀವು ಹುಡುಗಿರ್ನ ಕೇಳಿ, ಎಷ್ಟು ಜನ ನೋಡಿಲ್ಲ ಒಬ್ಬ ಗಂಡಸು ಅವ್ರ ಜೆನಿಟಲ್ಸ್ನ ಫ್ಲ್ಯಾಶ್ ಮಾಡೋದು. ಇದು ಬರೀ ಹೆಣ್ಮಕ್ಳು ಪ್ರಾಬ್ಲಮ್ ಮಾತ್ರ ಆಗಿದೆ. ನಾವೇನು ಡಂಗುರ ಹೋಗಿ ಹೇಳೋಕ್ಕಾಗುತ್ತಾ? ನಮಗೆ ಶೇಮ್ ಆಗುತ್ತೆ ಅವ್ರು ಕೆಟ್ಟದಾಗ ಬಿಹೇವ್ ಮಾಡಿದಾಗ. ಸೊ ಗಂಡಸರೇ ಹೇಳ್ತಾರೆ ಇಲ್ಲ ಇಲ್ಲ. ತುಂಬ ಜನ ಲೇಡೀಸು ಹೇಳಿದ್ರು, ನಾವು 45 ವರ್ಷದ ಇಂಡಸ್ಟ್ರೀಲಿ ಇದ್ದೀವಿ, ನಮಗೇನು ಆಗಿಲ್ಲ ಅಂತ. ಐ ಆಮ್ ಹ್ಯಾಪಿ. ಅವ್ರಿಗೆ ಆಗಲಿಲ್ಲ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದೆಮ್. ನನಗಾಗಿದೆ, ತುಂಬ ಜನರಿಗೆ. ನಂಗೆ ವರ್ಬಲ್ ಹ್ಯಾರಾಸ್ಮೆಂಟ್ ಜಾಸ್ತಿ ಆಗಿದೆ, ಮೋರ್ ದೆನ್ ಎನಿಥಿಂಗ್ ಎಲ್ಸ್. ದಟ್ಸ್ ಅನ್ಪ್ರೊಫೆಷ್ನಲ್. ಸೊ ಈಗ ಮಹಿಳಾ ಕಲಾವಿದರ ಸಂಘ ಆಗಬೇಕು ಅಂತ ಹೊರಟಿದ್ದಾರೆ ಸಂಜನಾ ಅವರು, ಅದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತಾ ಅಥವಾ ಹೇಗೆ ಅನ್ನೋಂಥದ್ದು? I will support anybody who is wanting justice in some form. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.